ಹಲೋ ಎವ್ರಿವನ್, ಐ ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಒಂದೊಳ್ಳೆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ, ನನ್ನ ಲೈಫ್ ಸ್ಟೈಲ್ನ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗೆ ನನ್ನ ಅನುಭವಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ಲಾಗಿ ವೀಡಿಯೋನ ನೋಡಿ. ಪ್ರತಿದಿನವೂ ನಾನು ಮಾರ್ನಿಂಗ್ 4 o'clock ಎದ್ದೇಳ್ತೀನಿ. ಸೊ ಇವತ್ತು ಮಾರ್ನಿಂಗ್ 4 o'clock ಎದ್ದು ಫ್ರೆಶ್ ಅಪ್ ಆಗಿ ಯೋಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯೋಗ ನಾನು ಇವತ್ತಿಂದ ಮಾಡ್ತಾ ಇಲ್ಲ, 5 years ಆಯಿತು. ಯಾವತ್ತೂ ನಾನು ಸ್ಕಿಪ್ ಮಾಡಿದೆ, ಪ್ರತಿದಿನ ಯೋಗನ ಮಾಡ್ತೀನಿ. ಯಾವತ್ತಾದರೂ ಊರಿಗೆ ಹೋದಾಗ ಮಾತ್ರ ನಾನು ಯೋಗ ಬಿಡೋದು. ಮಿಕ್ಕಿದ ಎಲ್ಲ ದಿನವೂ ಪ್ರತಿದಿನ ಯೋಗ, ಮೆಡಿಟೇಷನ್, ಅಫಾರ್ಮೇಷನ್ ಪ್ರತಿದಿನವೇ ಹೇಳ್ತೀನಿ. ಇಷ್ಟೊಂದು ನನ್ನ ಲೈಫಲ್ಲಿ ಗ್ರೋ ಆಗಿದ್ದೀನಿ ಅಂತ ಅಂದರೆ ಅದಕ್ಕೆಲ್ಲ ರೀಸನ್ನು ಅಫಾರ್ಮೇಷನ್ ಅಂತಲೇ ಹೇಳ್ತೀನಿ. ಮ್ಯಾನಿಫೆಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ, ತುಂಬ ಹ್ಯಾಪಿನೆಸ್ ಅನ್ನೋದಿದೆ ನನ್ನ ಲೈಫಲ್ಲಿ. ಮ್ಯಾನಿಫೆಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿ 2.5 years ಆಯಿತು. ಬಟ್ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ, ತುಂಬ ಒಂದು ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಆಗಿದೆ ನನ್ನ ಲೈಫಲ್ಲಿ ಅಂತಲೇ ಹೇಳ್ತೀನಿ ನಾನು. ಯೋಗ, ಮೆಡಿಟೇಷನ್ ಎಲ್ಲ ಮಾಡೋದ್ರಿಂದ ನಮ್ಮನ್ನು ನಾವು ಎಷ್ಟು ಪ್ರೀತಿಸ್ಕೊಳ್ತೀವಿ, ಸೆಲ್ಫ್ ಲವ್ ಅನ್ನೋದು ಎಷ್ಟಿದೆ ನಮಗೆ ಅಂತ ನಮ್ಮನ್ನು ತೋರಿಸ್ಕೊಡುತ್ತೆ ಅದು. ಎಷ್ಟೋ ಜನ ಬೆಳಗ್ಗೆ ಎದ್ದೇಳೋದಕ್ಕೆ ಬೇಜಾರು ಮಾಡ್ಕೊಳ್ತಾರೆ, ಸುಸ್ತು ಅಂತ ಹೇಳ್ತಾರೆ. ಒಂದು ಸಾರಿ ನೀವು ಮನ್ಸು ಮಾಡಿ, ಗಟ್ಟಿ ಮನ್ಸು ಮಾಡಿ ಎದ್ದೇಳಿ, ಒಂದು 7 days ಮಾಡಿ ಆಮೇಲೆ ನೀವೇ ಬಿಡ್ತೀನಿ ಅಂತ ಅಂದರೆ ಬಿಡೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಅಷ್ಟು ಅಟ್ಯಾಚ್ ಆಗಿಬಿಡ್ತೀರಾ ನೀವು. ಇವಾಗ ಮೆಡಿಟೇಷನ್ನ ಮುಗಿಸ್ಕೊಂಡೆ, ಆಮೇಲೆ ಇವಾಗ ಪ್ರಾಣಾಯಾಮನ ಮಾಡ್ತಾಯಿದ್ದೀನಿ. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಬ್ರೈನಲ್ಲಿ ಆ್ಯಕ್ಟಿವ್ ಆಗ್ತವೆ ಎಲ್ಲ ನರ್ವ್ಸು. ಸೊ ಹಾಗಾಗಿ ಇವಾಗ ನಾನು ಅಫಾರ್ಮೇಷನ್ನ ಹೇಳ್ತೀನಿ. ಅಫಾರ್ಮೇಷನ್ ಹೇಳಬೇಕಾದ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ಹೇಳ್ತೀನಿ. ನನ್ನ ಲೈಫಲ್ಲಿ ನಾನು ಏನಾಗಿದ್ದೀನಿ, ಆಲ್ರೆಡಿ ನಾನು ಏನಾಗಿದ್ದೀನಿ ಅಂತ ತುಂಬ ಎಂಜಾಯ್ ಮಾಡ್ಕೊಂಡು ಹೇಳ್ತೀನಿ. ನಾನು ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಬರಿತೀನಿ, ಭಗವದ್ಗೀತೆನ ಓದ್ತೀನಿ. ತುಂಬ ಅಂದರೆ ತುಂಬ ನನಗೆ ಹ್ಯಾಪಿನೆಸ್ನ ಕೊಡುತ್ತೆ. ಈ ಮಾರ್ನಿಂಗ್ ಟೈಮ್ ಅಂತೂ ಇದು ನಂದು ಅನ್ನುವಂಥ ಒಂದು ಬೆಸ್ಟ್ ಫೀಲ್ ಕೊಡುತ್ತೆ. ಅದೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಗಂಡ, ಮಕ್ಕಳು, ಅತ್ತೆ, ಮಾವ ಅಂತ ಹೇಳಿಬಿಟ್ಟು ನಾವು ಅವ್ರಿಗೋಸ್ಕರ ಕೆಲಸ ಮಾಡ್ತೀವಿ. ಬೆಳಗ್ಗೆ ಒಂದು ಸ್ವಲ್ಪ ನಮಗೋಸ್ಕರ ಅಂತ ನಾವು ಏನಾದರೂ ಒಂದು ಕೆಲಸ ಮಾಡಿಕೊಂಡ್ರೆ ತುಂಬ ಖುಷಿಯಾಗಿರುತ್ತೆ. ನಮಗೋಸ್ಕರ ಅಂತ ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಏನಾದರೂ ಒಂದು ವಸ್ತು ತೊಗೊಂಡು ಬಂದರೆ ಎಷ್ಟು ಖುಷಿಯಾಗಿರುತ್ತಲ್ವ. ಸೊ ಅದೇ ಥರ ನಮಗೋಸ್ಕರ ಅಂತ ನಾವು ಏನಾದರೂ ಟೈಮ್ ಕೊಟ್ಕೋಬೇಕು, ನಮಗೋಸ್ಕರ ಅಂತ ನಾವೇನೋ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾ ಇರಬೇಕು. ಆವಾಗ ನಮ್ಮ ಮೈಂಡ್ ಆಗಿರ್ಬೋದು, ನಮ್ಮ ಬಾಡಿ ಎರಡೂ ತುಂಬ ಖುಷಿಯಾಗಿರುತ್ತೆ. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಕಾಣ್ತಾ ಹೋಗ್ತೀವಿ. ಇವತ್ತು ಮಾರ್ನಿಂಗ್ ಟಿಫನ್ಗೆ ಪೂರಿ ಮಾಡೋಣ ಅಂತ ಹೇಳಿಬಿಟ್ಟು ಪೂರಿ ಮಾಡ್ತಾಯಿದ್ದೀನಿ. ಸಂಡೇ ಇರೋದ್ರಿಂದ ಮನೇಲಿ ತಮ್ಮ ಕೂಡ ಇದ್ದಾನೆ. ನಾನಿಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ರವೆನ ಹಾಕ್ಕೊಂಡಿದ್ದೀನಿ, ಚರೋಟಿ ರವೆ. ಆ ಥರ ಹಾಕ್ಕೊಂಡ್ರೆ ಗರಿಯಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗಿ ಬೇಡ, ತುಂಬ ತೆಳುವಾಗಿ ಬೇಡ, ಆ ಥರ ಮೀಡಿಯಮ್ ಹದದಲ್ಲಿ ನಾನು ಇವಾಗ ಪೂರಿಗೆ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು. ಚರೋಟಿ ರವೆ ಹಾಕೋದ್ರಿಂದ ಎಣ್ಣೆನೂ ಜಾಸ್ತಿ ತೊಗೊಳ್ಳಲ್ಲ, ಆಮೇಲೆ ಚೆನ್ನಾಗಿ ಗರಿಯಾಗೂ ಕೂಡ ಬರುತ್ತೆ. ಸೊ ಹಾಗಾಗಿ ಇವಾಗ ಸಾಗುನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲ ತರಕಾರಿನೂ ನೀರಲ್ಲಿ ಉಪ್ಪು ಮತ್ತು ಸೋಡಾನ ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ ಇಡ್ತೀನಿ. ಒಂದು 1/2 hour ಆದರೂ ಈ ಥರ ಬಿಟ್ಬಿಟ್ರೆ ಏನಾಗತ್ತಂದರೆ ಅದರಲ್ಲಿರೋ ಎಣ್ಣೆ ಅಂಶ, ಏನು ಎಣ್ಣೆ ಎಲ್ಲ ಸ್ಪ್ರೇ ಮಾಡಿರ್ತಾರಲ್ಲ ಅದೆಲ್ಲ ಹೋಗುತ್ತೆ, ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೈಯಿಂದ ಉಜ್ಜಿ ನಾನು ತೊಳೆದು ಒಂದು 1/2 hour ಬಿಡ್ತೀನಿ. ಒಂದು 1/2 hour ಆದಮೇಲೆ ನಾನಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಯಾವ್ಯಾವ ತರಕಾರಿ ಇದೆ ಅಲ್ಲಿ ಎಲ್ಲ ತರಕಾರಿನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಕುಕ್ಕರ್ಗೆ ನಾನು ಹಾಕ್ಕೊಂಡು ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊತೀನಿ. ಒಂದು 2 ವಿಷಲ್ ಆದರೆ ಸಾಕು, ತುಂಬ ಏನು ಹಾಕಿಸ್ಕೊಳ್ಳೋದಿಲ್ಲ. 1 ಅಥವಾ 2 ಹಾಕ್ಕೊಂಡು ವಿಸಲ್ ಹಾಕಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ಕೊಂಡು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ, ಚಕ್ಕೆ, ಏಲಕ್ಕಿ, ಲವಂಗ, ಕರಿಕಾಳನ್ನು ಹಾಕ್ಕೊಂಡಿದ್ದೀನಿ, ಸೊಂಪನ್ನು ಹಾಕ್ಕೊಂಡಿದ್ದೀನಿ, ಜೀರಿಗೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪುಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು 10 ಆಗ್ಬೋದು ಅಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಇದನ್ನ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ಇವಾಗ ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ತರಕಾರಿ ಕೂಡ ಎಲ್ಲ ಕಂಪ್ಲೀಟಾಗಿ ಬಂದಿದೆ ನೋಡ್ಬೋದು. ಇವಾಗ ಸ್ಟೋವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡು, ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು 1 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ, ದೊಡ್ಡ ಸೈಜ್ ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಟೊಮೆಟೊ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದೇ ಟೈಮಲ್ಲಿ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಅರಿಶಿನ ಕೂಡ ಹಾಕ್ಕೊಳ್ಳಿ, ನಾನಿಲ್ಲಿ ಅರಿಶಿನ ಮರ್ತೋಗಿದ್ದೀನಿ. ಇದೇ ಟೈಮಲ್ಲಿ ಅರಿಶಿನ ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ನಾನು ಕೊಬ್ಬರಿ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಇವಾಗ ನೋಡ್ಬೋದು ಈ ಥರ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು.
ಇವಾಗ ಬೇಯಿಸಿಟ್ಕೊಂಡಿರೋ ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿನ ನೋಡಿಕೊಂಡು ಸ್ವಲ್ಪ ಏನಾದರೂ ಕಡಿಮೆ ಆಗಿದ್ದರೆ ಅದನ್ನು ಹಾಕ್ಕೊಳ್ಳಿ. ಇವಾಗ ಉಪ್ಪು ಕಡಿಮೆ ಆಗಿತ್ತು, ಉಪ್ಪನ್ನು ಹಾಕ್ಕೊಂಡೆ. ಆಗಲೇ ನಾನು ಅರಿಶಿನ ಪೌಡರನ್ನು ಹಾಕ್ಕೊಂಡಿರಲಿಲ್ಲ, ಸೊ ಹಾಗಾಗಿ ಅರಿಶಿನ ಪೌಡರನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸಿ ಜಾರ್ನ ತೊಳ್ಕೊಂಡು ಕೂಡ ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಆಗೋಯ್ತು. ಸಖತ್ತಾಗಿರೋ ಸಾಗು ರೆಡಿ ಆಯಿತು. ನೀವು ನೋಡ್ಬೋದು ಮೇಲೆ ಸ್ವಲ್ಪ ಲೆಮನ್ನ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮತ್ತೆ ಒಂದು ಸಾರಿ ಬೇಯಿಸ್ಕೊಂಡ್ಬಿಟ್ರೆ ಸಾಗು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇಷ್ಟ ಆದರೆ ನಿಮ್ಮ ಮನೇಲೂ ಒಂದು ಸಾರಿ ಟ್ರೈ ಮಾಡಿ. ಇವಾಗ ಪೂರಿಗೆ ನಾನು ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲಕ್ ಇದ್ದವ್ರು ಮಾತ್ರ ಯೂಟ್ಯೂಬಲ್ಲಿ ಗ್ರೋ ಆಗೋದಾ? ಎಲ್ಲರೂ ಯೂಟ್ಯೂಬಲ್ಲಿ ಗ್ರೋ ಆಗ್ಬೋದು. ಸೊ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಕೂಡ ಸ್ಟಾರ್ಟ್ ಮಾಡೋರಿದ್ದರೆ ಮಾಡಿ. ನಾನಿಲ್ಲಿ ಪೂರಿ ಮತ್ತು ಸಾಗು ಆಮೇಲೆ ಶ್ರೀಕಂಠದ ಜೊತೆಗೆ ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಶ್ರೀಕಂಠನ ನೀವು ಕೂಡ ಒಂದು ಸಾರಿ ಇದನ್ನು ಪೂರಿ ಜೊತೆ ಹಚ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ಮಿಲ್ಕಿ ಮಿಸ್ಟ್ದವ್ರದ್ದಾಗಿರ್ಬೋದು, ಯಾವುದೇ ಕಂಪ್ನಿದಾಗಿರ್ಬೋದು ಸಿಗತ್ತೆ ಶ್ರೀಕಂಠ ಅಂತ ಹೇಳ್ಬಿಟ್ಟು. ಇದು ಸ್ವೀಟು ಸ್ಪೆಷಲ್. ಇದನ್ನು ಪೂರಿ ಜೊತೆಗೆ ತಿಂದ್ರೇ ತುಂಬ ಟೇಸ್ಟ್ ಇರುತ್ತೆ. ನಮ್ಮ ಮನೇಲಿ ಮಕ್ಕಳು ನಾವು ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.